ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಅಡವಿ ಮಾಡ್ತಾಯಿದ್ದೀನಿ. ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೆ ಅಡವಿ ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಇದರ ಜೊತೆಗೆ ನೋಡಿ ದೀಪಾವಳಿ ಪ್ರಿಪ್ರೇಷನಲ್ಲಿ ನಾವು ಇವತ್ತು ಶಂಕರಪಾಳಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇದು ನೋಡಿ ಅಡವಿ ರಾತ್ರಿ ಸ್ವಲ್ಪ ನೆನೆ ಹಾಕಿದ್ದೆ, ಹಾಗೇನೂ ಮಾಡ್ಕೋಬೋದು. ಸೊ ನೆನೆ ಹಾಕಿ ಆದಮೇಲೆ ನೋಡಿ ಈ ರೀತಿ ಜೆಲ್ ಥರ ಫಾರ್ಮ್ ಆಗಿರುತ್ತೆ. ನೀರು ಹಾಕಿದ ತಕ್ಷಣವೇ ಅದು ಅನ್ನಿಸ್ಬಿಡುತ್ತೆ. ನೆಕ್ಸ್ಟ್ ಸ್ವಲ್ಪ ಕುದಿಸ್ಬಿಟ್ಟು ಸಕ್ಕರೆ ಬೆಲ್ಲ ಏನಾದರೂ ಹಾಕೋಬೋದು. ನಾನು ಬೆಲ್ಲದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ರಾತ್ರಿನೇ ನೆನೆ ಹಾಕಿದ್ದೆ ನೋಡಿ, ಅದು ಈ ಥರ ಲೋಳೆ ಫಾರ್ಮಲ್ಲಿ ಆಗಿರುತ್ತೆ. ಸೊ ಇವಾಗ ಇದನ್ನು ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ನೋಡಿ. ಇವಾಗ ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಸ್ವಲ್ಪ ಕುದಿಬೇಕು. ಕುದೀತಾ ಇದೆ ನೋಡಿ. ಈ ಟೈಮಲ್ಲಿ ಸ್ವಲ್ಪ ನಾನು ಬೆಲ್ಲ ಸೇರಿಸ್ಕೊತೀನಿ. ಬೆಲ್ಲ ನಮಗೆ ಎಷ್ಟು ನೋಡಿಕೊಂಡು ಬೆಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಬೇಕಾದರೆ ಹಾಕೋಬೋದು, ಬಟ್ ನಾನು ಏಲಕ್ಕಿನೇ ಬಳಸ್ತಾ ಇದ್ದೀನಿ. ನಾನು ಪೌಡ್ರ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ. ಅದ್ರ ಜೊತೆ ಅದು ಕೂಡ ಕುದಿಯುತ್ತೆ. ಬೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬೇಕು ಅಂತೇನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. 2 ಏಲಕ್ಕಿನ ಹಾಕೊಂಡಿದ್ದೀನಿ. ಬೆಲ್ಲ ಕರಗಿದ್ರೆ ಆಯಿತು ಸ್ನೇಹಿತರೆ. ಸೊ ಅಡವಿ ರೆಡಿ. ಸೊ ಬಿಸಿ ಇರುತ್ತೆ. ಸೊ ಇದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಬಿಸಿ ಕಡಿಮೆ ಅನಿಸಿದ್ಮೇಲೆ ಹಾಲು ಹಾಕ್ಕೊಂಡು ಕುಡಿದ್ರೆ ಆಯಿತು. ಹಾಲು ಬೇಡ ಅಂದರೆ ಹಾಗೆ ತುಪ್ಪದ ಜೊತೆನೂ ತೊಗೋಬೋದು. ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಮೈಕೈ ನೋವು ಈ ರೀತಿ ಏನಾದರೂ ಇದ್ದಾಗ ತೊಗೋಬೋದು. ಸೊಂಟದ ನೋವು ಏನಾದರೂ ಇದ್ರೂ ಅದು ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ನೋಡಿ. ನಾನು ಸ್ವಲ್ಪ ಆರಿದ್ಮೇಲೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಎನರ್ಜಿ ಡ್ರಿಂಕು ನೋಡಿ. ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೋಡಲ್ಲ ಮಮ್ಮ ಏನು ಮಾಡತ್ತೀರಿ ಅಮ್ಮ? ಶಂಕರಪಾಳಿ ದೀಪಾವಳಿ ಸ್ಪೆಷಲ್. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡ್ರಿ? 1 kg ಅಷ್ಟು ಮೈದಾ ನೋಡಿ. ಈಗ ರವೆ ಸ್ವಲ್ಪ ಒಂದು ಸಣ್ಣ ವಾಟೆ, ಸಣ್ಣ ಬಟ್ಟಲೇ 1 ಬಟ್ಲು ರವೆ, 1 ಬಟ್ಲ ತುಪ್ಪ ಹಾಕ್ತೇನೆ. ಸೊ ಇದಕ್ಕೆ ನೋಡಿರಿ ತುಪ್ಪ ನನ್ನ ಮಾಡೋ ಗಿಂಡಿ ತೊಗೊಂಡಿದ್ದೆ. ದೊಡ್ಡ ಸ್ಪೂನ್ ಐತಿದು. ಬಿಳಿ ಸಾಕಷ್ಟು ಕಲ್ಸ್ಕೊತಾರೆ. ಈಗ ರವೆ ತುಪ್ಪ ಹಾಕಿ ಕಲ್ಸಾಕತ್ತೇನೆ. ಎಣ್ಣೆನೂ ಬಳಸ್ಬೋದೇನ್ರಿ? ಕಾಶಿ ಎಣ್ಣೆನೂ ಹಾಕ್ಬೋದು. ಹಾಕ್ಬೋದು, ಅಷ್ಟು ರುಚಿ ಬರೋಂಗಿಲ್ಲ. ಎಣ್ಣೆ ಹಿಡಿಯೋಕೆ ಚಾಲು ಆಗ್ಬಿಡ್ತೈತಿ. ಇಷ್ಟು ಹಾಕಿದ್ದೆ ಎಲ್ಲ ಕುಡಿಸ್ತೀನಿ ನೋಡಿದ್ರೆ ತುಪ್ಪ ಹಾಕಿದ್ದೀನಿ. ಈಗ ಇದಾಗುತ್ತೆ ಎಣ್ಣೆ ಆಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಮತ್ತೆ ತುಪ್ಪ ಇನ್ನೊಂದು ಸ್ವಲ್ಪ ಹಾಕಿಬಿಡಿ ಸಾಕು. ಸಾಕಲ್ಲ ಅಷ್ಟು. ಸೊ ಟೋಟಲ್ ಒಂದು 4 ಚಮಚ, ದೊಡ್ಡ ಚಮಚ ನೋಡಿ ತುಪ್ಪ ಬಳಸಿ. ಸ್ವಲ್ಪ ಎಲ್ಲ ತುಪ್ಪ ಹಿಟ್ಟಿಗೆಲ್ಲ ಹತ್ತಬೇಕು, ಆ ಥರ ಮಿಕ್ಸ್ ಮಾಡ್ತಾಯಿದ್ದಾರೆ. ಹಿಟ್ಟು ಮುದ್ದೆ ಆಗ್ತಾಯಿದೆ, ಹಿಟ್ಟಕ್ಕೆಲ್ಲ ತುಪ್ಪ ಹತ್ತಬೇಕು, ಆ ಥರ. ನೋಡಿ ಇವಾಗ ಉಪ್ಪು, ಒಂಚೂರು ಉಪ್ಪು ಒಂದು ಚಮಚದಷ್ಟು ಉಪ್ಪು. ಸ್ವೀಟ್ ರೆಸಿಪಿ ಇದ್ದರೂ ಉಪ್ಪು ಹಾಕಲೇಬೇಕು, ಯಾಕಂದರೆ ಹಿಟ್ಟು ಸಪ್ಪಗೆ ಅನಿಸುತ್ತೆ. ಇನ್ನೊಂದು ಸಲ ಕಲಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಪೌಡ್ರ್ ಹಾಕ್ಬೋದು, ಇಂಥ ಸಕ್ಕರೆ ತಂದು ಹಾಕ್ಬೋದು ನಾವು. ಮುದ್ದೆ ಸಕ್ಕರೆ ನೋಡಿ, ಇದು ಅಂಗಡಿಗಳಲ್ಲಿ ಸಿಗುತ್ತೆ.
ಬೇಡ ಅಂದರೆ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಹಾಕೋ. ಎಷ್ಟೈತ್ರಿ ಅದು? ಅರ್ಧ ಕೆ ಜಿ. ಅರ್ಧ ಕೆ ಜಿ ಐತಿ. ಹ್ಞೂ. ಸೊ ಅರ್ಧ ಕೆ ಜಿ ಹಿಟ್ಟಿಗೆ ನೀವು ಸ್ವೀಟು ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅನ್ನೋರು ಕಡಿಮೆ. ಅರ್ಧ ಕೆ ಜಿ ಹಾಕತ್ತೆ. ಹ್ಞೂ. ಸಕ್ಕರೆ ಪುಡಿ ಮಾಡಿ ಹಾಕಿರೋ ನಡಿತೈತಿ, ಹಿಂಗೆ ಹಾಕಿರೋ ನಡಿತೈತಿ. ಹಾಲು ಹಾಕ್ತಾಯಿದ್ದಾರೆ. ಹಾಲು ಹಾಕಿ ನಾದಿ ಬಿಡೋದು. 1 ಕಪ್ಪಷ್ಟು ಗ್ಲಾಸ್, 1 ಕಪ್ಪಷ್ಟು ಹಾಲು. ಪೂರ್ತಿ ಹಾಲಲ್ಲೇ ನಾದ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. ನೋಡಿ ಹಿಟ್ಟು ನಾದಿದ್ದಾರೆ, ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕು ನೋಡಿ. ಶಂಕರಪಾಳಿ ಮಾಡತ್ತಾರೆ. ಹಿಟ್ಟನ್ನ ನೋಡಿ ಸ್ವಲ್ಪ ದಪ್ಪದಾಗಿ ಉಳ್ಳೆ ಮಾಡಿಕೊಂಡು ತೆಗೆದನ್ನು ಉಳ್ಳಿ ಮಾಡ್ಕೊಂಡಿರ್ತಾರೆ. ಇಷ್ಟು ಹಿಟ್ಟು ಹಚ್ಚಿ ಮಾಡ್ಕೊಂಡಿರ್ತೀನಿ ನೋಡಿರಿ, ಲಟ್ಸಾತಾರ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕೊರ್ಕೋಬೋದು. ಆಮೇಲೆ ಬರಲು ಜಗ್ತತಿ. ಸೊ ಅಂಟುತ್ತೆ ಅಂತಾರೆ. ಒಂದೊಂದೊಂದು ನಿಂತು ಸ್ವಲ್ಪ ಸಣ್ಣಕ್ಕಿಟ್ಟು ಕರ್ಕೋಬೇಕು. ಸಣ್ಣಕ್ಕೆ ಇಡ್ಬೇಕು. ಜೋರಿಟ್ಟರೆ ಹೊತ್ತುತ್ತೆ, ಹಿಟ್ಟು ಬೇಯಲ್ಲ. ಡಾಲ್ಡಾ ಹಾಕು ಮಾಡ್ತಾರೆ ಅನಿಸ್ತದೆ, ಬಟ್ ಅದಷ್ಟು ಹೆಲ್ದಿ ಅಲ್ಲ. ಭಾಳ ಪಳ್ಳ ಕಾಂಪ್ ಮಾಡ್ತಾರೆ, ನಾವು ಚೆನ್ನಾಗಿಲ್ಲ. ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ. ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಕರ್ಕೊ. ಇದು ಬೆಂದರೆ ತಾನೇ ಮೇಲೆ ತೇಲುತ್ತೆ ನೋಡಿ ಎಣ್ಣೆಯಲ್ಲಿ. ನೋಡಿ ಇದಾಗಿದೆ, ತೆಗಿತಾ ಇದೆ. ಸ್ವಲ್ಪ ಸೊ ರೆಡಿ ಆಯಿತು ಶಂಕರಪಾಳಿ. ಸೊ ನೋಡಿ, ದೀಪಾವಳಿ ಶಂಕರಪಾಳಿ ರೆಡಿ. ಅಮ್ಮ ಮಾಡಿದ್ದು ಹೇಗೆ ಅನಿಸ್ತು ಅಂತ ತಿಳಿಸಿ. ಚೆನ್ನಾಗಿದೆ ನೋಡಿ. ಆರಿದಾಗ ಇನ್ನೂ ಕಲರ್ ಅನಿಸುತ್ತೆ, ಗಟ್ಟಿಯಾಗೂ ಅನಿಸುತ್ತೆ. ತಿಂದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನೋಡಿ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.